ಮಾಡಕ್ಕೆ ಬರಲ್ಲ ಅಂತ. ಹೌದು, ಬೆಳಗಾವಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಇದರ ನಡುವೆಯೂ ಪ್ರತಿಭಟನೆ ನಡೀತಾ ಇದೆ. ಒಂದು ಕಡೆ ಕರವೇ, ಮತ್ತೊಂದು ಕಡೆ ಶಿವಸೇನೆಯ ಪ್ರೊಟೆಸ್ಟ್. ಶಿವಸೇನೆಯ ಪುಂಡ್ರನ್ನ ವಶಕ್ಕೆ ಪಡೆದ್ರು ಪೊಲೀಸರು. ಕನ್ನಡ ಪರ ಹೋರಾಟಗಾರರಿಂದ ಬೈಕ್ ರ್ಯಾಲಿ ಶುರುವಾಯಿತು. ಬಸವೇಶ್ವರ ವೃತ್ತದಿಂದ ರ್ಯಾಲಿಗೆ ಪೊಲೀಸರು ತಡೆ ಒಡ್ಡಿದ್ರು. ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೀತು. ಬ್ರೇಕಿಂಗ್ ನ್ಯೂಸ್. ನಿಷೇಧಾಜ್ಞೆ ನಡೆಯುವ ಪ್ರತಿಭಟನೆ ನಡೀತಾ ಇದೆ. ಒಂದು ಕಡೆ ಕರವೇ, ಮತ್ತೊಂದು ಕಡೆ ಶಿವಸೇನೆ ಪ್ರೊಟೆಸ್ಟ್. ಶಿವಸೇನೆ ಪುಂಡರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕನ್ನಡ ಪರ ಹೋರಾಟಗಾರರು ಬೈಕ್ ರ್ಯಾಲಿ ಮಾಡ್ತಿದ್ರು. ಬಸವೇಶ್ವರ ಸರ್ಕಲ್ ಹತ್ರ ಆ ರ್ಯಾಲಿಗೆ ತಡೆ ಒಡ್ಡಿದ್ರು ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ನೋಡಿ, ಎರಡೂ ಕಡೆ ಭಾಗ ದೃಶ್ಯ. ಸರ್, ಮೊದಲನೇದಾಗಿ ಏನು ನಿನ್ನೆ ರಾತ್ರಿ ಈ ಕೆಲಸ ಮಾಡಿದ್ದಾರೆ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಬೀಳಿಸಿದ್ದಾರೆ, ಏನು ಧ್ವಂಸಕ್ಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಸರ್ಕಾರಿ ವಾಹನಗಳಿಗೆ, ಅದು ಪೊಲೀಸ್ ವಾಹನಗಳಿಗೆ ಜಖಂ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಅವರೆಲ್ಲೇ ಇರಲಿ ಪೊಲೀಸ್ ಇಲಾಖೆ ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ ಒಳ್ಳೇದು. ಇಲ್ಲ ನಾವೆಲ್ಲ ಕನ್ನಡಿಗರು ಸೇರಿ ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸರ್ಕಾರ ಏನು ಈ ಕಿಡಿಗೇಡಿಗಳು ಇದ್ದಾರೆ ಅವ್ರನ್ನ ರೌಡಿ ಶೀಟ್ ಹಾಕಿ ಗಡೀಪಾರು ಮಾಡುವಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಬೇಕು. ಏನಾದರೂ ಸ್ವಲ್ಪನಾದರೂ ಸ್ವಾಭಿಮಾನ ಇದ್ರೆ, ಕನ್ನಡಿಗರ ಮೇಲೆ ಅಭಿಮಾನ ಇದ್ರೆ, ಕನ್ನಡಿಗರ ಮೇಲೆ ಪ್ರೀತಿ ಇದ್ರೆ, ಅವ್ರಿಗೆ ಒಂದು ಕನ್ನಡದ ಮೇಲೆ ಕಿಂಚಿತ್ತಾದರೂ ಪ್ರೀತಿ ಇದ್ರೆ ಅವರು ಈ ಒಂದು ಕೃತ್ಯ ಮಾಡಿದಂತಹ ಎಲ್ಲ ಒಂದು ಕಿಡಿಗೇಡಿಗಳನ್ನ ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಅದೇ ರೀತಿ MES ಸಂಘಟನೆಯನ್ನ ನಿಷೇಧ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ, ಇಷ್ಟೆಲ್ಲ ನಾಡದ್ರೋಹ ಕೆಲಸ ಮಾಡಿದ್ರು ಸಹ ಯಾಕೆ ನಮ್ಮ ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ? ಯಾಕೆ ಇವ್ರಿಗೆ ಒಂದು ಸ್ವಲ್ಪನಾದ್ರೂ ಸ್ವಾಭಿಮಾನ ಇಲ್ವಾ? ಅಥವಾ ಅವ್ರಿಗೆ ಏನು ಹೆದರ್ಕೊಂಡಿದ್ಯಾ? ಇವ್ರಿಗೆ ತಾಕತ್ತಿಲ್ಲ ಅಂದ್ರೆ ಹೇಳಿ ನಾವೇ ಆ MES ಏನ್ ಮಾಡಬೇಕು ನಾವೇ ಮಾಡ್ತೀವಿ ಅಂತ ಹೇಳ್ತೀವಿ. ನಮ್ಗೊಂದು ಸ್ವಲ್ಪ ಅಧಿಕಾರ ಕೊಟ್ಟರೆ ನಾವೇ ಮಾಡ್ಬಿಡ್ತೀವಿ. ಏನು ನಮ್ಮ ಜನಪ್ರತಿನಿಧಿಗಳು, ಲೋಕಲ್ ಶಾಸಕರಾದಂಥ ಅಭಯ್ ಪಟೇಲ್ ಆಗಿರ್ಬೋದು, ಅನಿಲ್ ಬೆನ್ಕೆ ಅವರಾಗಿರ್ಬೋದು, ಅದೇ ರೀತಿ ಎಲ್ಲ ಬೆಳಗಾವಿ ರಾಜಕಾರಣಿಗಳಾಗಿರ್ಬೋದು, ನಿನ್ನೆ ಅನಿಲ್ ಬೆನ್ಕೆ ಅವರು ಹಾಗೆ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಏನು ನಮ್ಮ ಶಿವಾಜಿ ಮಹಾರಾಜರ ಒಂದು ಮೂರ್ತಿಗೆ ಅಪಮಾನ ಆಗಿದೆ ಅಂತ ಏನು ವಿಡಿಯೋ ಮಾಡಿ ತಾವು ಮಾತಾಡಿ ಬಿಟ್ಟಿದ್ದಾರೆ. ಹೌದು, ಒಳ್ಳೆಯದು. ಶಿವಾಜಿ ಮಹಾರಾಜರದ್ದು ಮರಾಠ ಸಮುದಾಯದ ದೊಡ್ಡ ರಾಜರು, ಅವರು ಸಹ ತುಂಬಾ ಹೋರಾಟಗಳನ್ನ ಮಾಡಿದ್ದಾರೆ. 144 ಸೆಕ್ಷನ್ ಇದೆ, ದಯವಿಟ್ಟು ಸಹಕರಿಸಿ. ನಾವು ಕಳಿಸ್ತಾ ಇದೀವಲ್ಲ, ಅರೆಸ್ಟ್ ಮಾಡಿದೀವಲ್ಲ, 27 ಜನ ಅರೆಸ್ಟ್ ಮಾಡಿದೀವಿ. ಬನ್ನಿ, ನೀವು ಅನ್ಬೇಡ್ರಿ. ಸಂಧಾನ ಇಲ್ಲ, ಕೇಸ್ ಹಾಕಿದೀವಲ್ಲ, ನಡೀರಿ. ಹೇಳಿದಲ್ಲಪ್ಪ, 27 ಜನ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದೀವಲ್ಲ, ಯಾಕೆ ಇದ್ ಮಾಡ್ತಿದ್ದೀರಾ? ಅರ್ಥ ಮಾಡ್ಕೊಳ್ಳಿ. 144 ಸೆಕ್ಷನ್ ಯಾಕೆ ಹಾಕಿರೋದು? 4 FIR ಆಗಿದೆ ನಮ್ಮ ಬೆಳಗಾವಿ ನಗರದಲ್ಲಿ. ಒಂದು ತಿಳಕವಾಡಿ ಲಿಮಿಟ್ಸಲ್ಲಿ, ಕಡೆ ಬಜಾರ್ ಲಿಮಿಟ್ಸಲ್ಲಿ, ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಮತ್ತು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 4 FIR ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ 27 ಜನಕ್ಕೆ ವಶಕ್ಕೆ ಪಡೆದುಕೊಂಡ್ಬಿಟ್ಟು ವಿಚಾರಣೆನ ನಡೆಸಲಾಗ್ತಾ ಇದೆ. ಇಲ್ಲಿವರೆಗೆ ನಾವು ಅದೇ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು 8 ಅಂತಿದೆ. ಇನ್ನು ತನಿಖೆ ಮಾಡ್ತಾ ಇದ್ದೇವೆ. ಈಗ ತನಿಖೆ ಮಾಡ್ತಾ ಇದ್ದಾರೆ, ತನಿಖಾ ತಂಡಗಳನ್ನು ರಚನೆ ಮಾಡಲಾಗಿದೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ 144 ಸೆಕ್ಷನನ್ನು ಪ್ರತಿಬಂಧಕಾಜ್ಞೆಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಇದನ್ನು ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು 4 ಜನಕ್ಕಿಂತ ಹೆಚ್ಚಿಗೆ ಗುಂಪು ಸೇರಬಾರ್ದು. ಆ ಥರದ್ದು ಏನಾದರೂ ಕಂಡು ಬಂದರೆ, ನಿಮಗೇನಾದ್ರು ಮಾಹಿತಿ ಇತ್ತಂದರೆ ಇಮಿಡಿಯೇಟಾಗಿ ಪೊಲೀಸ್ ಇಲಾಖೆಗೆ 112ಗೆ ಅಥವಾ ನಮ್ಮ ನಂಬರ್ಗಳಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ತಿಳಿಸಿ ಅಂತ ಹೇಳ್ತಾರೆ. ಶಿವಾಜಿ ಗಾರ್ಡನ್ ಬಹಳ ಫೇಮಸ್ ಆದಂತಹ ಉದ್ಯಾನವನ. ಅದು MES ಕಾರ್ಯಕರ್ತರಿಗೆ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಶಿವಾಜಿ ಪುತ್ಥಳಿಗೆ ಅಲ್ಲಿ ಪೂಜೆ ಮಾಡೋದಾಗಿ ಪಟ್ಟು ಹಿಡಿದಿದ್ದಾರೆ. MES ಮಹಿಳಾ ಕಾರ್ಯಕರ್ತರಿಂದ ಪಟ್ಟು ಹಿಡಿದಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
MES ಮಹಿಳಾ ಕಾರ್ಯಕರ್ತರಿಂದ ಪಟ್ಟು ಹಿಡಿದಿದ್ದಾರೆ, ನಾವು ಪೂಜೆ ಮಾಡಬೇಕು ಅಂತ. ಮಾಜಿ ಮೇಯರ್ ಸರಿತಾ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸರು ವಿರೋಧದ ನಡುವೆಯೂ ಶಿವಾಜಿ ಪುತ್ಥಳಿ ಸ್ಥಳಕ್ಕೆ ಬಂದರು, ಪೂಜೆ ಸಲ್ಲಿಸ್ತಾ ಇದ್ದಾರೆ MES ಕಾರ್ಯಕರ್ತರು. ದೊಡ್ಡ ಪಾರ್ಕ್ ಇದು, ದೊಡ್ಡ ಗಾರ್ಡನ್, ಶಿವಾಜಿ ಗಾರ್ಡನ್ ಅಂತಾನೆ ಕರೀತಾರಲ್ಲಿ. ಬೆಳಗ್ಗೆ ಸಂಜೆ ತುಂಬ ಜನ ವಾಕ್ ಮಾಡೋರು, 100 ಗಟ್ಟಲೆ ಜನ ಬರ್ತಾರೆ ಈ ಶಿವಾಜಿ ಗಾರ್ಡನ್ಗೆ. ಭಾಳ ಏನೋ ಜನನಿಬಿಡ ಪ್ರದೇಶದಲ್ಲಿರುವಂತಹ ಶಿವಾಜಿ ಗಾರ್ಡನ್ ಇದು, ಬೆಳಗಾವಿಯಲ್ಲಿ. ಸುತ್ತಮುತ್ತ ಮಾರ್ಕೆಟು, ತುಂಬ ದೊಡ್ಡ ಬಿಸ್ನೆಸ್ ಆಗೋ ಜಾಗ ಇದು. ಸಂಜೆ ಹೊತ್ತೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವಹಿವಾಟು ಶಿವಾಜಿ ಗಾರ್ಡನ್ ಸುತ್ತಮುತ್ತ ಎಲ್ಲ ನಡೆಯುತ್ತಿಲ್ಲಿ. ಆದರೆ ಅದರ ಒಳಗಡೆ ದೊಡ್ಡ ಶಿವಾಜಿ ಮೂರ್ತಿ ಇದೆ, ಮೇಲ್ಗಡೆ ವಿರಾಜಮಾನವಾಗಿ ಕೂತಿರುವಂತಹ ಪುತ್ಥಳಿ ಅದು. ಒಂದು ದೊಡ್ಡ ಪೀಠ ಮಾಡಿ ಅದ್ರ ಮೇಲೆ ಶಿವಾಜಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಬೆಳಗಾವಿ ನೋಡ್ರೋರು, ಶಿವಾಜಿ ಗಾರ್ಡನ್ ಬಲ್ಲವರು, ನಾನು ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ಕೋತಾರೆ. ಅಲ್ಲಿ ಇದೀಗ MES ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಹೋಗಿ ನಾವು ಪೂಜೆ ಮಾಡ್ತೀವಿ ಅಂತ ಹೋಗಿದ್ದಾರೆ. ಪೊಲೀಸರು ಬಿಟ್ಟಿಲ್ಲ, ಬಟ್ ಆದ್ರ ನಡುವೆಯೂ ಅಲ್ಲೋಗಿ ಪೂಜೆ ಮಾಡಿದ್ದಾರೆ. ನ್ಯೂಸ್ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.